ಯಾಕೆ ಅಂದರೆ ಆರ್ತಿಗೆ ಚೆನ್ನಾಗಿ ಗೊತ್ತು ಅವಳನ್ನ ಕೊಲೆ ಮಾಡೋ ಪ್ರಯತ್ನ ನಡೀತು ಅಂತ ಹೇಳಿದ್ರೆ ಮೊದಲು ಅರೆಸ್ಟ್ ಮಾಡೋದು ಸೂರ್ಯನ ಅಂತ. ಹಾಗಾಗಿ ಸೂರ್ಯನ್ಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೂ ಅವಳು ಅವಕಾಶ ಮಾಡಿಕೊಡಲ್ಲ. ಅಪ್ಪಿ ತಪ್ಪಿ ಅವಳು ಹಾಗೇನಾದರೂ ಹೇಳಿಕೆ ಕೊಟ್ಟರೆ ಮೊದಲು ಸಿಕ್ಕಾಕೊಳ್ಳೋದು ನಿಮ್ಮ ಮಗಳು ನಿರೋಷ. ಏನು ಹೇಳ್ತಿದ್ಯಾ ಅರ್ಪಿತಾ ನೀನು? ನನ್ನ ಮಗಳ ಮೇಲೆ ಕೊಲೆ ಆರೋಪ ಬರೋಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂದರೆ ಈಗ ಆ ಮನೆಯಲ್ಲಿರೋದು ನಿಮ್ಮ ಮಗಳು ನಿರೋಷ. ಅವಳ ಮೇಲೆ ಎಲ್ಲರಿಗೂ ಅನುಮಾನ ಬರುತ್ತೆ. ಬಿಕಾಸ್ ನಿರೋಷ ಆ ಮನೆಗೆ ಹೋದ ಮೇಲೇ ಇಷ್ಟೆಲ್ಲ ಅನಾಹುತ ನಡೀತಾ ಇರೋದು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಹೇಳ್ತಾ ಇರೋದು, ಈ ವಿಚಾರದಲ್ಲಿ ನಾವು ಸ್ವಲ್ಪ ಏಮಾರಿದ್ರು ನಿರೋಷಂಗೆ ಕಷ್ಟ ಅಂತ. ಹೌದು ಸರ್, ಮೇಡಮ್ ಹೇಳ್ತಾ ಇರೋದು ನಿಜ. ಆರ್ತಿ ಕೊಲೆ ಕೇಸಲ್ಲಿ ವಿಚಾರಣೆ ಅಂತೇನಾದರೂ ಮಾಡಿದ್ರೆ ನಿಮ್ಮ ಮಗಳನ್ನು ಸಹ ವಿಚಾರಣೆ ಮಾಡಬೇಕಾಗತ್ತೆ. ಮಾಡು, ಯಾರು ಬೇಡ ಅಂದವರು? ನನ್ನ ಮಗಳನ್ನ ಕಾಪಾಡೋದಕ್ಕೆ ನಾನಿದ್ದೀನಿ. ಅಲ್ಲದೆ ಅವಳ ಮೇಲೆ ಕೇಸ್ ಬುಕ್ ಆಗದಿರೋ ಹಾಗೆ ನೋಡ್ಕೊಳ್ಳೋಕೆ ನೀನಿದ್ದೀಯಾ? ಮೊದಲು ಆರ್ತಿನ ಹೋಗಿ ವಿಚಾರಿಸು. ಅವಳು ಏನು ಹೇಳ್ತಾಳೆ ಅನ್ನೋದನ್ನ ನನಗೆ ತಿಳಿಸು. ಆಮೇಲೆ ಏನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಸರಿ ಸರ್, ನಾನಿನ್ನು ಬರ್ತೀನಿ. ನೋಡೋ ಅರ್ಪಿತಾ, ನೀನು ಮಾಡೋ ಕೆಲಸ ಸರಿಯಾಗಿ ಮಾಡಿದಿದ್ರೆ ಇಷ್ಟೊತ್ತಿಗೆ ಆರ್ತಿ ಪರಲೋಕ ಸೇರ್ತಾ ಇದ್ಲು. ಇಷ್ಟೆಲ್ಲ ಗೊಂದಲನೇ ಇರ್ತಿರ್ಲಿಲ್ಲ. ಏನು ಮಾಡಲಿ ಚಿದಂಬರಂ, ಜಸ್ಟ್ 1 ಮಿನಿಟಲ್ಲಿ ಎಲ್ಲ ಮಿಸ್ ಆಗೋಯ್ತು. ನನ್ನ ಸೌತಿ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಆದರೆ ಆ ಆರ್ತಿಗೆ ನನ್ನ ಕೈಯಲ್ಲೇ ಸಾವಿರೋದು. ನಾನೇ ಅವಳನ್ನ ಸಾಯಿಸೋದು.